ನಮಸ್ಕಾರ, ಎಲ್ರಿಗೂ ಸ್ವಾಗತ. ಇನ್ನೊಂದು ಹೊಸ ವಿಡಿಯೋಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಹೊಸ ದೆವ್ವದ ಕಥೆಯೊಂದಿಗೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ಕತೆ ಆ್ಯಕ್ಚುಲಿ ನನಗೆ ಕೊಟ್ಟಿರೋದು ಬಂದ್ಬಿಟ್ಟು ಸಂತೋಷ್ ಅಂತ. ಇವರು ಮೂಲತಃ ಬಂದ್ಬಿಟ್ಟು ಕಾರವಾರದವರು. ಇವರ ಜೀವನದಲ್ಲಿ ಆದಂತಹ ಒಂದು ಘಟನೆನ ಅವ್ರು ನಮಗೆ ತಿಳಿಸ್ಕೊಟ್ಟಿರುವಂಥದ್ದು. ಅವ್ರು ನಮಗೆ ಯಾವ ಥರ ತಿಳಿಸ್ಕೊಟ್ಟಿದ್ದಾರೋ ನಾನು ಕೂಡ ನಿಮ್ಮ ಮುಂದೆ ಅದೇ ರೀತಿ ಕಥೆಯಾಗಿ ಹೇಳ್ತಾ ಹೋಗ್ತೀನಿ. ಬಟ್ ವಿಡಿಯೋನ ಕೊನೆವರೆಗೂ ನೋಡಿ. ಕತೆ ಇಷ್ಟ ಆಗಿದ್ರೆ ಮಾತ್ರ ವಿಡಿಯೋಗೊಂದು ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿರೋ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬೋದು. ಹಾಗೆ ನಿಮ್ಮ ಅನಿಸಿಕೆನ ಲಾಸ್ಟಲ್ಲಿ ಕಮೆಂಟ್ ಮಾಡಿ ಕಥೆನ ಪೂರ್ತಿ ಕೇಳಾದ್ಮೇಲೆ. ಈಗ ಒಂದು ಕಥೆನ ಕೇಳಾದ್ಮೇಲೆ ಪೂರ್ತಿಯಾಗಿ ನಾನು ಕೂಡ ನನ್ನ ಅನಿಸಿಕೆನ ನಿಮಗೆ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ನನ್ನ ಪ್ರಕಾರ ಸತ್ಯನ ಸುಳ್ಳ ಅಂತ ಹೇಳಿ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ನಾನು ಅವಾಗಲೇ ಹೇಳ್ದಂಗೆ ಸಂತೋಷ್ ಅವ್ರು ಬಂದ್ಬಿಟ್ಟು ಮೂಲತಃ ಕಾರವಾರದವರು. ಇವರ ಜೀವನದಲ್ಲಿ ಆದಂತಹ ಒಂದು ಘಟನೆ ನಮಗೆ ತಿಳಿಸ್ಕೊಟ್ಟಿರೋವಂಥದ್ದು. ಇವರು ಮೂಲತಃ ಕಾರವಾರದವರಾಗಿರೋದ್ರಿಂದ ಇವ್ರ ಹತ್ರ ಒಂದು ಟ್ರ್ಯಾಕ್ಟರ್ ಇರೋವಂಥದ್ದು. ಟ್ರ್ಯಾಕ್ಟರ್ ಇರೋ ಹಾಗೆ ಇವರಿಗೆ ಸಂಸಾರ ಸಹ ಇರೋವಂಥದ್ದು. ಇವರ ಹೆಂಡತಿ ಹಾಗೂ ಇಬ್ಬರು ಮಕ್ಕಳು ಸಹ ಇರೋವಂಥದ್ದು. ತಂದೆ ತಾಯಿ ಎಲ್ಲರೂ ಸಹ ಒಟ್ಟಿಗೆ ಇರೋವಂಥದ್ದು ಇವರ ಒಂದು ಮನೆಯಲ್ಲಿ. ಇವ್ರದ್ದಾದಂತಹ ಒಂದು ಟ್ರ್ಯಾಕ್ಟರ್, ಕಾರ್ ಹಾಗೆ ಒಂದು ಬೈಕ್ ಇರೋವಂಥದ್ದು. ಇವರು ಕಾರವಾರದಲ್ಲಿ ಒಂದು ಚಿಕ್ಕ ಊರು ಅಂತ ಹೇಳಿರುವಂಥದ್ದು. ಊರಿನ ಹೆಸರನ್ನು ಸ್ಪೆಸಿಫೈ ಮಾಡಿಲ್ಲ ಎಲ್ಲೂ ಸಹ. ನಾನು ಯಾವ ಥರ ಇದೆಯೋ ಆ ಥರನೇ ಹೇಳ್ತಾ ಇದ್ದೀನಿ. ಕಾರವಾರದಲ್ಲಿ ಇವರ ಊರು ಇರೋವಂಥದ್ದು. ಇವ್ರ ಹತ್ರ ನಾನು ಅವಾಗಲೇ ಹೇಳ್ದಂಗೆ ಟ್ರ್ಯಾಕ್ಟರ್, ಕಾರ್, ಮುಂದೆ ಒಂದು ಬೈಕ್ ಇರೋವಂಥದ್ದು. ಇವರ ಟ್ರ್ಯಾಕ್ಟರ್ನ ಎಲ್ಲೇ ಕೆಲಸ ಸಿಗೋದು ಸಹ ಎತ್ಕೊಂಡು ಹೋಗುವಂಥದ್ದು. ಈ ಒಂದು ಗದ್ದೆಯಲ್ಲಿ ಈ ಒಂದು ಟ್ರ್ಯಾಕ್ಟರ್ ತುಂಬಾ ಬಳಕೆಗೆ ಬರುತ್ತೆ ಅಂತ ಹೇಳ್ಬೋದು. ಇವರು ಸಹ ಅದೇ ಕಾರಣದಿಂದ ಅವರ ಟ್ರ್ಯಾಕ್ಟರ್ನ ಎತ್ಕೊಂಡು ಯಾರಾದರೂ ಕರೆದ್ರೆ ಅಲ್ಲಿ ಹೋಗಲಿ, ಅಲ್ಲೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಪುನಃ ದುಡ್ಡನ್ನ ಈಸ್ಕೊಂಡು ವಾಪಸ್ ಬರ್ತಾರೆ. ಹೀಗೆ ಒಂದಿನ ಸಂತೋಷ್ ಅವ್ರನ್ನ ಮತ್ತು ಆ ಟ್ರ್ಯಾಕ್ಟರ್ನ ಯಾರೋ ಒಬ್ಬ ವ್ಯಕ್ತಿ, ಅವ್ರ ಹೆಸರು ಬಂದ್ಬಿಟ್ಟು ಅಶೋಕ್ ಅಂತ ಹೇಳಿ. ಇವರು ಕರೆದಿರೋಂಥದ್ದು ಅಂದರೆ ಅವರ ಒಂದು ಗದ್ದೆಯಲ್ಲಿ ಸ್ವಲ್ಪ ಕೆಲಸ ಇದ್ದ ಕಾರಣ ಈ ಸಂತೋಷ್ ಮತ್ತು ಅವರ ಟ್ರ್ಯಾಕ್ಟರ್ನ ಕರೆದಿರೋಂಥದ್ದು ಕೆಲಸನ ಮಾಡೋದಕ್ಕೆ. ಹೀಗೆ ಸಂತೋಷ್ ಅವರು ಸಹ ಹೋಗಿ ಅವರ ಗದ್ದೆಯೆಲ್ಲ ಕೆಲಸವನ್ನು ಮಾಡಿ ಟ್ರ್ಯಾಕ್ಟರ್ನ ಓಡಿಸಿ ಪುನಃ ಅವರ ದುಡ್ಡನ್ನ ಇಸ್ಕೊಂಡು ಹೋಗ್ತಾರೆ. ಪುನಃ ಮಾರನೇ ದಿನ ಸ್ವಲ್ಪ ಕೆಲಸ ಬಾಕಿ ಇದ್ದಿದ್ದರಿಂದ ತಿರ್ಗಾ ಬಂದು ಮತ್ತೆ ಟ್ರ್ಯಾಕ್ಟರ್ನ ಹೊಡೆದು ನಂತರ ಪೇಮೆಂಟ್ನ ಇಸ್ಕೊಂಡು ಹೋಗಬೇಕಾದ್ರೆ ಆದಂತಹ ಒಂದು ಘಟನೆ ಅಂತ ಹೇಳ್ಬೋದು. ಹೀಗೆ ಟ್ರ್ಯಾಕ್ಟರ್ನ ಎರಡು ದಿನ ಹೊಡೆದು ನಂತರ ಆ ಗದ್ದೆಲ್ಲ ಮುಗಿಸ್ಕೊಂಡು 2 ದಿನ ಸ್ವಲ್ಪ ಕಮ್ಮಿನೇ ಕೆಲಸ ಇದ್ದ ಕಾರಣ ಇವರು ಸಂಜೆ ಮೇಲೆ ಹೋಗಿ ಮಾಡೋಣ ಅಂತ ಹೇಳಿ ಸುಮ್ಮನೆ ಆಗಿರ್ತಾರೆ. ಬಿಕಾಸ್ ಇವ್ರದ್ದೇನೋ ಪರ್ಸ್ನಲ್ ಕೆಲಸ ಇರುತ್ತೆ. ಮಧ್ಯಾಹ್ನ ಆ ಒಂದು ಕೆಲಸನ ಮುಗಿಸ್ಕೊಂಡು ಸಂಜೆ ಮೇಲೆ ಹೋಗಿ ಮಿಕ್ಕಿರೋ ಗದ್ದೆನ ಟ್ರ್ಯಾಕ್ಟರ್ನ ಓಡಿಸಿ ಅಲ್ಲಿ ಕೆಲಸನ ಮುಗಿಸ್ಕೊಂಡು ಮನೆಗೆ ಬಂದು ಮಲ್ಕೊಳ್ಳೋಣ ಅಂತ ಹೇಳಿ ಇವರು ಅಂದ್ಕೊಂಡು ಇವರ ಪರ್ಸ್ನಲ್ ಕೆಲಸನ ಮುಗಿಸ್ಕೊಂಡು ಅಲ್ಲೇ ಅಶೋಕ್ ಅವರ ಗದ್ದೆಯಲ್ಲಿ ಹೋಗಿ ಮಿಕ್ಕಿರೋ ಕೆಲಸನ ಮುಗಿಸ್ಕೊಂಡು ಬರಬೇಕಾದ್ರೆ ಏನಾಯಿತು ಏನೋ ಗೊತ್ತಿಲ್ಲ, ಸಡನ್ನಾಗಿ ಗದ್ದೆಯಲ್ಲಿ ಕೆಲಸ ಮುಗಿದು ದುಡ್ಡನ್ನ ಇಸ್ಕೊಂಡು ಪುನಃ ಮನೆಗೆ ಬರಬೇಕಾದ್ರೆ ಟ್ರ್ಯಾಕ್ಟರ್ ಕೆಟ್ಟು ನೀಡುತ್ತೆ. ಈಗಿನ್ನೂ ಚೆನ್ನಾಗಿದ್ದಂಥ ಟ್ರ್ಯಾಕ್ಟರ್ ಹೇಗೆ ಇಷ್ಟು ಬೇಗ ಕೆಟ್ಟು ನೀಡೋದಕ್ಕೆ ಸಾಧ್ಯ? ಇವಾಗಿನ್ನೂ ಸ್ವಲ್ಪ ಕೆಲಸನ ಮಾಡಿದೆ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬೋದಾಗಿತ್ತಲ್ಲ. ಎಲ್ಲಿ ಡೀಸೆಲ್ ಖಾಲಿ ಆಯಿತಾ ಏನಾಯಿತು ಅಂತ ಎಲ್ಲ ಸಹ ಚೆಕ್ ಮಾಡ್ತಾರೆ. ಬಟ್ ಅವರಿಗೆ ಡೀಸೆಲ್ ಸಹ ಖಾಲಿ ಆಗಿರೋದಿಲ್ಲ. ಗಾಡಿ ಇಂಜಿನಲ್ಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ ಅಂತ ಹೇಳಿ ಆ ಒಂದು ಟೈಮಲ್ಲಿ ಏನೂ ಮಾಡೋದಕ್ಕಾಗಲ್ಲ, ಕತ್ಲೆ ಇದೆ. ಈ ಟ್ರ್ಯಾಕ್ಟರ್ನ ಇಲ್ಲೇ ಬಿಟ್ಬಿಟ್ಟು ಬೆಳಗ್ಗೆ ಬಂದು ತೊಗೊಂಡ್ರೆ ಆಯಿತು ಅಂತೇಳಿ ಟ್ರ್ಯಾಕ್ಟರ್ನಲ್ಲೇ ಸೈಡ್ಗೆ ಹಾಕ್ಬಿಟ್ಟು ನಂತರ ಅಲ್ಲಿಂದ ಮನೆಗೆ ಬರ್ತಾರೆ. ಮನೆಗೆ ಬರಬೇಕಾದ್ರೆ ಆದಂತಹ ಒಂದು ಘಟನೆ ಅಂತೆ. ಹೀಗೆ ಅವರು ಮನೆಗೆ ಬರಬೇಕಾದ್ರೆ ಟ್ರ್ಯಾಕ್ಟರ್ ಹಿಂದೆ ಬಿಟ್ಟು ಇವರು ಮನೆಗೆ ಬರಬೇಕಾದ್ರೆ ಆ ಟ್ರ್ಯಾಕ್ಟರ್ನಲ್ಲಿ ಇವರ ಒಂದು ಕೀನ ಮರ್ಬಿಟ್ಟು ಬಂದಿರೋವಂಥದ್ದು. ಕೀನ ಟ್ರ್ಯಾಕ್ಟರ್ನಲ್ಲೇ ಮರ್ಬಿಟ್ಟು ಬಂದಲ್ಲ ಅಂತ ಹೇಳಿ ಪುನಃ ಹಿಂತಿರುಗಿ ಹೋಗಿ ಟ್ರ್ಯಾಕ್ಟರ್ನ ನೋಡಿದಾಗ ಆ ಒಂದು ಟ್ರ್ಯಾಕ್ಟರ್ನ ಮೇಲೆ ಯಾವುದೋ ಒಂದು ವಯಸ್ಸಾದಂತಹ ಮುತ್ಕ ಕೂತಿರೋ ರೀತಿಯಲ್ಲಿ ಅವರಿಗೆ ಕಂಡು ಬರುತ್ತೆ. ಇದ್ಯಾರು ಮುತ್ಕಾಗೋರು ಬಂದು ನನ್ನ ಗಾಡಿ ಮೇಲೆ ಕೂತಿದಾರಲ್ಲ ಅಂತ ಹೇಳಿ ಅವರು ಸಹ ಗದರಲಿಕ್ಕೆ ಶುರು ಮಾಡ್ತಾರೆ. ಯಾರು ನೀವು, ಯಾಕೆ ಬಂದು ನನ್ನ ಗಾಡಿ ಮೇಲೆ ಕೂತಿದ್ದೀರಾ ಅಂತ ಹೇಳಿ. ಆ ಒಂದು ಮುದುಕ ಏನು ಸಹ ಮಾತಾಡೋದಿಲ್ಲ. ಬಟ್ ಶಾಕಿಂಗ್ಲಿ ಈ ಒಂದು ಸಂತೋಷ್ ಎಂಬುವರಿಗೆ ಆ ಒಂದು ಮುದುಕನ ಮುಖನೇ ಕಾಣಿಸ್ತಿರಲ್ಲ. ಇವರು ಸಹ ಯಾರು ನೀನು ಅಂತ ಹೇಳಿ ಹತ್ರ ಹೋಗಿ ಗದರಲಿಕ್ಕೆ ಶುರು ಮಾಡ್ತಾರೆ. ಇವರ ಹತ್ರ ಹೋಗ್ತಿದ್ದಂಗೆ ಅವ್ರ ಮುಖಾನ ಈ ಕಡೆ ತಿರುಗಿಸೋದೇ ಇಲ್ಲ. ನಂತರ ಇವರ ಟ್ರ್ಯಾಕ್ಟರ್ನ ಮೇಲೆತ್ತಿ ಆ ಒಂದು ಮುದುಕನ ಕೈ ಹಿಡಿದು ಎಳ್ಕೊಂಡು ಕೆಳಗಡೆ ಇಳಿಸೋವಂಥದ್ದು. ಕೆಳಗೆ ಇಳಿಸಿದ್ರು ಸಹ ಒಂದು ಮುದುಕನ ಮುಖ ಎಷ್ಟೇ ಪ್ರಯತ್ನ ಪಟ್ಟರು ಅವರಿಗೆ ಕಾಣಿಸೋದಿಲ್ಲ. ನಂತರ ಆ ಒಂದು ವಯಸ್ಸಾದಂತಹ ಮುದುಕ ಏನಿದ್ದಾರೆ ನೋಡಿ, ಇದ್ದಕ್ಕಿದ್ದಂಗೆ ಆ ಒಂದು ಟ್ರ್ಯಾಕ್ಟರ್ನ ಬಿಟ್ಟು ಹಿಂತಿರುಗಿ ನಿಧಾನಕ್ಕೆ ನಡ್ಕೊಂಡು ಹೋದ ರೀತಿ ಅಭ್ಯಾಸವಾಗುತ್ತೆ. ನಂತರ ಇವರು ಯಾಕೆ ಈ ಥರ ಹಿಂದೆ ತಿರ್ಕೊಂಡು ಹೋಗ್ತಿದ್ದೀರಾ, ಯಾರು ನೀವು ನನ್ನ ಟ್ರ್ಯಾಕ್ಟರ್ ಮೇಲೆ ಬಂದು ಯಾಕೆ ಕೂತ್ಕೊಂಡ್ರೆ ಟ್ರ್ಯಾಕ್ಟರ್ನ ಕದೀತೀರಾ ಅಂತ ಹೇಳಿ ಇವರು ಸಹ ತುಂಬ ಜೋರು ಮಾಡ್ತಾರೆ. ಪುನಃ ಈಗ ಹೋದ ಬಿಡು ನನಗೇನಾಗಬೇಕು ಅಂತ ಹೇಳಿ ಗಾಡಿ ಕೀನ ಎತ್ಕೊಂಡು ನಂತರ
ಸ್ವಲ್ಪ ದೂರ ಆ ಒಂದು ತಾತನ್ನೇ ಫಾಲೋ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಆ ಒಂದು ವಯಸ್ಸಾಗಿರೋ ತಾತ ಹೋಗ್ತಾ 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 ಒಂದು ಕತ್ತಲೆ ಜಾಗ, ಅಂದರೆ ಒಂದು ಗದ್ದೆಯಲ್ಲಿ ಇರುತ್ತಲ್ವ, ಕಾಡು ಥರ ಗದ್ದೆ ಅಕ್ಕಪಕ್ಕ. ಸೊ ಆ ಒಂದು ಜಾಗದಲ್ಲಿ ಒಳಗಡೆ ಹೋಗುವಂಥದ್ದು. ಈ ಸಮಯದಲ್ಲಿ ಯಾಕೆ ಈ ಮುದ್ಕ ಇದ್ರೊಳಗಡೆ ಹೋಗ್ತಿರಲ್ಲ ಅಂತ ಹೇಳಿ ಇವ್ರಿಗೆ ಸ್ವಲ್ಪ ವಿಚಿತ್ರ ಫೀಲ್ ಆಗಿ ನೋಡಿದ್ರೆ ಸಡನ್ನಾಗಿ ಆ ಒಂದು ಜಾಗದಲ್ಲಿ ಯಾವ ಒಂದು ಮನುಷ್ಯರು ಸಹ ಅವ್ರಿಗೆ ಕಾಣಿಸ್ಬರೋದಿಲ್ಲ. ಇದಕ್ಕಿದ್ದಂಗೆ ಈ ಒಂದು ವಯಸ್ಸಾದ ಮುದ್ಕ ಇಷ್ಟು ಬೇಗ ಎಲ್ಲೋಗೋದಕ್ಕೆ ಸಾಧ್ಯ, ಯಾರು ಇವರು, ಏನು ಇರ್ಬೋದು ಅಂತ ಹೇಳಿ ಇವರು ಸಹ ತಲೆ ಕೆಡಿಸ್ಕೊಂಡು ಪುನಃ ಅಲ್ಲಿಂದ ವಾಪಸ್ ಬಂದಿರೋವಂಥದ್ದು. ಸೊ ಇದು ಅವರು ಕೊಟ್ಟಿರೋವಂಥ ಕತೆ, ಇದಾಗಿತ್ತು ಕತೆ. ಸೊ ಈ ಒಂದು ಕತೆ ನನ್ನ ಪ್ರಕಾರ ಸತ್ಯ ಇರ್ಬೋದು. ಬಿಕಾಸ್ ನಾವೊಂದು ಮುದ್ಕ, ಯಾರಿಗೂ ಗೊತ್ತು, ಮುದ್ಕನ ವೇಷ ಹಾಕೊಂಡು 2 ಟ್ರ್ಯಾಕ್ಟರ್ನ ಕದಿಯೋದಕ್ಕೆ ಬಂದಿರ್ಬೋದೇನೋ. ಸೊ ಇದು ನನ್ನ ಪ್ರಕಾರ ಅನಿಸಿಕೆ. ಸೊ ನಿಮ್ಮ ಅನಿಸಿಕೆ ಏನು? ಕತೆನ ಕೇಳಾದ್ಮೇಲೆ ನಿಮ್ಗೇನು ಅನ್ನಿಸ್ತು ಈ ಒಂದು ವಿಡಿಯೋ ಅಂತ ಹೇಳಿ ಕಾಮೆಂಟ್ಸ್ನಲ್ಲಿ ಕನ್ನಡದಲ್ಲೇ ಕಾಮೆಂಟ್ನ ಮಾಡಿ ತಿಳಿಸಿ. ಐ ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬೋದು. ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ದೆವ್ವದ ಕಥೆಯೊಂದಿಗೆ ಪುನಃ ಭೇಟಿ ಆಗೋಣ. ಆದಷ್ಟು ಸತ್ಯಗತೆಗಳನ್ನ ತೊಗೊಂಬರೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ಥರ ಸುಳ್ಳು ಕಥೆಗಳನ್ನ ಹೇಳಲಿಕ್ಕೆ ನಮಗೂ ಸಹ ಬೋರ್ ಆಗುತ್ತೆ, ನಿಮಗೂ ಸಹ ಎಂಟರ್ಟೈನ್ಮೆಂಟ್ ಸಿಗಲ್ಲ ಅಂತ ಹೇಳಿ ಸಿಗೋಣ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಗುಡ್ ಬೈ, ನಮಸ್ಕಾರ.